ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುಸ್ ಬ್ಲಾಗ್. ಇವತ್ತು ನಾವು ಟಿ ನರಸೀಪುರದಲ್ಲಿ ನಡೀತಿರೋ 13ನೇ ಕುಂಭಮೇಳಕ್ಕೆ ಬಂದಿದ್ದೀವಿ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಬಂದು. ಸೊ ಇವತ್ತು ಹೀಗೆ ಒನ್ ಡೇ ಟ್ರಿಪ್ ಥರ ಆಗುತ್ತೆ ಅಂದ್ಬಿಟ್ಟು ಬಂದು. ಹಾಗೆಯೇ ನೀವು ಮೈಸೂರಿಂದ ಬರ್ಬೋದು ಅಂತ ಹೇಳಿದ್ರೆ ನಿಮ್ಮ ಓನ್ ವೆಹಿಕಲಲ್ಲಿ ಅಥವಾ ಬಸ್ ಮೂಲಕ ಬರ್ಬೋದು. ಸೊ ಇವತ್ತು ನಾವು ಹೋಗಿರೋದು ಫಸ್ಟ್ ಡೇ ಆಗಿರೋದ್ರಿಂದ ಅಷ್ಟೊಂದು ಜನ ಏನೂ ಇರಲಿಲ್ಲ. ಸೊ ಆರಾಮಾಗಿ ನಾವು ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಹಾಗೆ ದೇವ್ರ ದರ್ಶನಕ್ಕಂತ ಹೋದು. ನಿಮ್ಮ ಓನ್ ವೆಹಿಕಲಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂದರೆ ನೀವು ಸ್ವಲ್ಪ ನಿಯರ್ ಹೋಗ್ಬೋದು. ಅಂದರೆ ಇವಾಗ ಫಸ್ಟ್ ಡೇ ಆಗಿರೋದ್ರಿಂದ ತುಂಬ ವೆಹಿಕಲ್ಸ್ ನಿಲ್ಲಿಸ್ತಿದ್ದಾರೆ. ಲೈಕ್ 2-3 ಕಿಲೋಮೀಟರ್ ಹಿಂದೆ ನಮ್ಮ ಓನ್ ವೆಹಿಕಲ್ಸ್ನ ನಿಲ್ಲಿಸಿ ಅಲ್ಲಿಂದ ನಾವು ಆಟೋ ಮೂಲಕ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಸೊ ಫಸ್ಟ್ ಡೇನೇ ಹೀಗೆ ಏನಾರು ರೆಸ್ಟು 2 ಡೇಸ್ ಕೂಡ ತುಂಬಾ ರಶ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಂತೂ ಲಾಸ್ಟ್ ಡೇ ಏನಿದೆ ಪೂಜೆ ಇರುತ್ತೆ ದೇವರಿಗೆ, ಮತ್ತು ಒಂದು ಒಳ್ಳೆ ಸ್ಪೆಷಲ್ ಡೇ ಅಂತ ಹೇಳ್ತಾರೆ ಲಾಸ್ಟ್ ಡೇ. ಸೊ ನೀವು ಯಾರ್ಯಾರು ಬರೋರು ಏನಾದ್ರು ಇತ್ತು ಅಂತ ಹೇಳಿದ್ರೆ ಬಸ್ ಮೂಲಕ ಅಥವಾ ನಿಮ್ಮ ಓನ್ ವೆಹಿಕಲ್ ಮೂಲಕ ಬಂದು ಸ್ವಲ್ಪ ದೂರನೇ ನಿಮ್ಮ ವೆಹಿಕಲ್ಸ್ನ ಪಾರ್ಕ್ ಮಾಡಿ ಆಟೋದಲ್ಲಿ ಹೋದರೆ ಒಳ್ಳೆಯದು. ಸೊ ನಮ್ಮ ಏನಂತ ಹೇಳಿದ್ರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಪುಣ್ಯಗಳೇನಿರುತ್ತೆ, ನಾವು ಮಾಡಿರೋ ಪಾಪಗಳೆಲ್ಲ ಹೋಗುತ್ತೆ, ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿಂದ ಗಂಗಾ ಜಲನ ಮನೆಗೆ ತಗೊಂಡು ಹೋಗಿ ಅಲ್ಲಿ ಸಿಂಪಡಿಸಿದ್ರೆ ಏನಂತ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ಮನೆಗೆ ತೊಗೊಂಡೋಗಿ ನೀರಲ್ಲಿ ಮಿಕ್ಸ್ ಮಾಡಿ ಯಾರ್ಯಾರು ಬರೋಕ್ಕಾಗಿಲ್ಲ ಅವ್ರು ಸ್ನಾನ ಮಾಡ್ಬೋದು. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಸೊ ಟೆಂಪಲ್ ಕಡೆಗಂತ ಬಂದು ಅಲ್ಲಿ ಟೆಂಪಲಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲ ವಿಸಿಟ್ ಕೂಡ ಮಾಡ್ದು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ನೋಡೋದಕ್ಕೆ. ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದು ಇದನ್ನೇ ಮೊದಲನೇ ಸಲ ಆದ್ರೂ ತುಂಬ ಒಳ್ಳೆ ವೈಬ್ಸ್ ಸಿಕ್ತು, ತುಂಬ ಖುಷಿ ಕೊಡ್ತು ನನಗೆ. ಅಂದರೆ ಈ ಪುಣ್ಯದಿಂದಲ್ಲಿ ನಾವು ಸ್ನಾನ ಮಾಡಿ ದೇವ್ರು ನೋಡೋದ್ರಿಂದ ನಮಗೆ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಯಾರ್ಯಾರು ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲಿಲ್ಲ, ಅಲ್ಲಿ ಮಹಾಕುಂಭಮೇಳ ಮಿಸ್ ಮಾಡ್ಕೊಂಡ್ರಿ, ಅವರು ಇಲ್ಲಿ ಟಿ ನರಸೀಪುರದಲ್ಲಿ ನಡೀತಿರೋ ಕುಂಭಮೇಳಕ್ಕೆ ವಿಸಿಟ್ ಮಾಡಿ ಆ ಪುಣ್ಯ ನೀವು ಇಲ್ಲಿ ತೊಗೊಬೋದು. ಇನ್ನು ಯಾರ್ಯಾರು ಈ ಕುಂಭಮೇಳಕ್ಕೆ ಬಂದಿಲ್ಲ ಅಥವಾ ಇನ್ನು ಯೋಚನೆ ಮಾಡ್ತಾಯಿದ್ದೀರಾ ಅವರು ಬೇಗ ಕುಂಭಮೇಳಕ್ಕೆ ಬನ್ನಿ. ಇದು ನಮ್ಮ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ನಡೀತಾ ಇದೆ 13ನೇ ಕುಂಭಮೇಳ. ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಯಾರ್ಯಾರಿಗೆ ಟ್ರಾವೆಲ್ಲು ತುಂಬ ದೂರ ಮಾಡೋಕ್ಕಾಗಲ್ಲ, ಅಂದರೆ ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲ್ಲ ಅಂತಾರೆ, ಅವರು ನಮ್ಮ ಮೈಸೂರಲ್ಲಿ ಇರೋ ಈ ಟಿ ನರಸೀಪುರ ತ್ರಿವೇಣಿ ಸಂಗಮದಲ್ಲಿ ಬಂದು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋದ್ರಿಂದ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಸೊ ಯಾರೂ ಕೂಡ ಮಿಸ್ ಮಾಡದೆ ವಿಸಿಟ್ ಮಾಡಿ ದೇವ್ರ ದರ್ಶನ ಪಡ್ಕೊಂಡು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಪುಣ್ಯನ ಲಭಿಸ್ಕೊಳ್ಳಿ ಅಂತ ಹೇಳ್ತೀನಿ. ನನಗಂತೂ ಬಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿದ್ದು ತುಂಬ ಮನಸ್ಸಿಗೆ ಖುಷಿ ಕೊಡ್ತು. ನನ್ನ ಇಡೀ ಫ್ಯಾಮಿಲಿ ಕೂಡ ತುಂಬ ಖುಷಿಪಟ್ಟರು. ನಾವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮುಗಿಸಿ ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡು, ದೇವ್ರ ದರ್ಶನಕ್ಕೆ ಸ್ವಲ್ಪ ಜಾಸ್ತಿನೇ ಕ್ಯೂ ಇರುತ್ತೆ. ಯಾಕಂದರೆ ಈ ಸಂಗಮ ಅಂತಂದರೆ ಇದು ಕುಂಭಮೇಳ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ. ಯಾರ್ಯಾರಿಗೆ ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲಿಲ್ಲ ಅವರೆಲ್ಲ ಈ ಟೆಂಪಲ್ಗೆ ಬಂದು ದರ್ಶನನ ಪಡ್ಕೊತಾರೆ ಹಾಗೂ ಪುಣ್ಯನ ಪಡ್ಕೊತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ತುಂಬಾ ಕ್ಯೂ ಇತ್ತು ನಾವು ದರ್ಶನಕ್ಕೆ ನಿಂತ್ಕೊಂಡಾಗ. ಫೈನಲಿ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದು ಹಾಗೆ ಬಂದು ಒಂದು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಫ್ಯಾಮಿಲಿಯವರೆಲ್ಲ ನಿಂತ್ಕೊಂಡು ಒಂದು ಒಳ್ಳೆ ಫೋಟೋಶೂಟ್ ಮಾಡಿಕೊಂಡು ಒಂದೊಳ್ಳೆ ಗುಡ್ ವೈಬ್ ಸಿಕ್ತು. ನಮಗಂತೂ ಇಲ್ಲಿ ಟೆಂಪಲಲ್ಲಿ ದರ್ಶನ ಪಡೆದಿದ್ದು, ಸ್ನಾನ ಮಾಡಿದ್ದು ಅದೆಲ್ಲ ನಮಗೆ ಪ್ರಯಾಗ್ರಾಜ್ಗೆ ಹೋಗಿ ಬಂದಷ್ಟೇ ಮನ್ಸಿಗೆ ತುಂಬಾ ಖುಷಿ ಕೊಡ್ತು. ಎಲ್ಲರೂ ತುಂಬಾ ಖುಷಿಪಟ್ಟು. ಹಾಗೆಯೇ ಇಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ಮೇಲೆ ಇಲ್ಲಿ ಪಕ್ಕದಲ್ಲೇ ಇರೋಂಥ ಗಣೇಶನಿಗೆ ಮತ್ತು ಇಲ್ಲಿ ಇರೋಂಥ ನವಗ್ರಹಗಳಿಗೆ ಹಾಗೂ ಅಲ್ಲಿರೋ ಮರಗಳಿಗೆ ನೀವು ಪೂಜೆ ಮಾಡ್ಬೋದು. ಸೊ ಇದರಿಂದ ಕೂಡ ನಿಮಗೆ ಒಂಥರ ಗುಡ್ ವೈಬ್ ಸಿಗುತ್ತೆ. ಆಬ್ವಿಯಸ್ಲಿ ಪೂಜೆ ಅಂತ ಬಂದರೆ ಫಸ್ಟು ಗಣೇಶನಿಗೆ ಮೊದಲನೇ ಸ್ಥಾನನ ನಾವು ಕೊಡ್ತೀವಿ. ಸೊ ಹಾಗಾಗಿ ಫಸ್ಟು ಗಣೇಶನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಗರ ದೇವರುಗಳಿಗೆಲ್ಲ ಪೂಜೆನ ಮುಗಿಸ್ಕೊಂಡು ಹಾಗೆ ನೀವು ನೆಕ್ಸ್ಟು ಮೇನ್ ದೇವ್ರನ್ನ ನೋಡೋಕ್ಕಂತ ಹೋಗ್ಬೋದು. ಸೊ ಇಲ್ಲಿ ಎಲ್ಲ ನಿಮಗೆ
ಏನಿರುತ್ತೆ ಹೊಳೆ ಮುಂದೆ ಇರುತ್ತೆ, ತ್ರಿವೇಣಿ ಸಂಗಮ ಮುಂದೆನೇ ಇದೆಲ್ಲ ನಿಮಗೆ ಸಿಗುತ್ತೆ. ನೀವು ಅಲ್ಲಿಂದ ಸ್ನಾನ ಮಾಡಿಕೊಂಡು ಇಲ್ಲಿ ಬಂದು ಪೂಜೆ ಮಾಡಿ ಆಮೇಲೆ ನೀವು ಒಳಗಡೆ ಹೋಗಿ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹೌದು, ನಮ್ಮ ಮನೆಯವರೆಲ್ಲ ಮೊದಲನೇದಾಗಿ ಇಲ್ಲೇ ಪೂಜೆನ ಮುಗಿಸಿ ಆಮೇಲೆ ಅವರು ಒಳಗಡೆ ಇರೋ ಮೇನ್ ದೇವರಿಗೆ ಪೂಜೆ ಸಲ್ಲಿಸಕ್ಕಂತ ಹೋದರು. ನಿಮಗೇನಾದರೂ ದೇವರ ದರ್ಶನ ಬೇಗ ಆಗಬೇಕು ಅಂತ ಹೇಳೋದಾದರೆ ನೀವು ಅಂದರೆ ಅರ್ಲಿ ಮಾರ್ನಿಂಗ್ ಬರೋದ್ರಿಂದ ನಿಮಗೆ ಜನಸಂದಣಿ ಏನಿರುತ್ತೆ ಕಮ್ಮಿ ಇರುತ್ತೆ. ಸೊ ನೀವು ಆರಾಮಾಗಿ ಸ್ನಾನ ಮಾಡೋಕ್ಕೆ ನಿಮಗೆ ಅವಕಾಶಗಳಿರುತ್ತೆ. ಆಮೇಲೆ ದರ್ಶನ ಮಾಡೋಕ್ಕೆ ಅಷ್ಟು ರಶ್ ಇರೋದಿಲ್ಲ ನಾನು ಕೇಳಿರೋ ಹಾಗೆ ದರ್ಶನ ಕೂಡ ಸಮ್ ಟಿಕೆಟ್ಸೇ ಇರುತ್ತೆ. ಸೊ ನನಗೆ ಕರೆಕ್ಟಾಗಿ ಅದು ರೇಟ್ ಗೊತ್ತಿಲ್ಲ. ನಾವು ಧರ್ಮ ದರ್ಶನನೇ ಮಾಡಿಕೊಂಡು ಎಲ್ಲರ ಜೊತೆ ಹೋಗಿ ಇನ್ನು ನೀವೇನಾದರೂ ಈ ದೇವಸ್ಥಾನಕ್ಕೆ ಭೇಟಿ ಮಾಡಿಲ್ಲ ಅಂತ ಹೇಳಿದ್ರೆ ತಪ್ಪದೆ ಭೇಟಿ ಮಾಡಿ. ಹಾಗೆ ನಿಮಗೆ ಸಿಗೋ ಪುಣ್ಯನ ನೀವು ಪಡ್ಕೊಳ್ಳಿ. ಹಾಗೆ ನಮ್ಮದು ದೇವ್ರ ದರ್ಶನ ಎಲ್ಲ ಮುಗೀತು. ಹಾಗೆ ಫೋಟೋ ಶೂಟ್ ಕಳಿಸು ಅದು ಇದು ಎಲ್ಲನೂ ಮುಗಿಸ್ಕೊಂಡು ಹೀಗೆ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಐತೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದು ಅಲ್ಲಿ ಕೂಡ ಪೂಜೆನ ಮುಗಿಸ್ಕೊಂಡು ಸೊ ನಾವೀಗ ರಿಟರ್ನ್ ಆಗ್ತಾಯಿದ್ದೀವಿ ಮೈಸೂರಿಗೆ. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ಬ್ಲಾಗ್. ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.